ಸಿಟಿ ರವಿ ಬಂಧನ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಸೊ ಬಿಜೆಪಿಯ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕೋದಕ್ಕೆ ಎಲ್ಲ ರೀತಿಯ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದಾರೆ, ಹೋರಾಟವನ್ನ ಮಾಡೋದಕ್ಕೆ. ಸೇಡಿಗೆ ಸೇಡು, ಮುಯಿಗೆ ಮುಯಿ ಅಂತಿದೆ ಈಗ ಬಿಜೆಪಿ. ಸಿಟಿ ರವಿ ಬಂಧನ ಅಸ್ತ್ರವನ್ನ ಮಾಡಿಕೊಂಡಿದೆ ಬಿಜೆಪಿ. ಸರ್ಕಾರದ ವಿರುದ್ಧ ಸಮರಕ್ಕೆ ಕೇಸರಿ ಪಡೆ ಈಗ ಸಜ್ಜಾಗಿದೆ. ಇವತ್ತು ಬಿಜೆಪಿಯ ಮುಖಂಡ ಸಿಟಿ ರವಿ ಅವರ ನೇತೃತ್ವದಲ್ಲಿ ಅವರೇ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಬೆಂಗಳೂರಿನಲ್ಲಿ. ಸೊ ಕೈಪಡೆ ವಿರುದ್ಧ ಕಹಳೆ ಮೊಳಗಿಸುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ MLC ರವಿಕುಮಾರ್. ಸಿಟಿ ರವಿ ಮತ್ತೆ ರವಿಕುಮಾರ್ ಇಬ್ರು ಕೂಡ ಇರ್ತಾರೆ. ನಿನ್ನೆ ಅಂದ್ರೆ ಮೊನ್ನೆ ಏನಾಯ್ತು, ಬೆಳಗಾವಿಯಲ್ಲಿ ಏನೇನು ಆಯ್ತಲ್ಲ, ಅಧಿವೇಶನದಲ್ಲಿ ಪರಿಷತ್ನಲ್ಲಿ ಏನೇನು ಆಯಿತು, ಆ ಘಟನೆಯನ್ನು ಹಿಡಿದುಕೊಂಡು ಬಂಧನ ಆದ ನಂತರ ಬಿಡುಗಡೆ ಹೆಂಗಾಯಿತು, ಯಾಕೆ ಹಿಂಗೆ ಮಾಡಿದ್ರು, ಅದೆಲ್ಲದರ ಬಗ್ಗೆ ಇವತ್ತು ಬೆಂಗಳೂರಿನಲ್ಲಿ ಬಂದು ಮಾತನಾಡಲಿದ್ದಾರೆ ಸಿಟಿ ರವಿ. ಸೊ ಹಂಗಾಗಿ ಈ ಸಿಟಿ ರವಿಯ ಬಂಧನ ಇದೆಯಲ್ಲ, ಬಿಜೆಪಿಗೆ ಒಂಥರ ಅಸ್ತ್ರ ಸಿಕ್ಕಂತಿದೆ. ಯಾಕೆಂದರೆ ಹೇಗಾಯಿತು ಅಂದರೆ, ಎಲ್ಲೋ ಒಂದು ಕಡೆ ಈ ಪೊಲೀಸ್ ಇಲಾಖೆಗೆ ಅಥವಾ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಕ್ರಿಯೆ ಗೊತ್ತಿಲ್ಲದೆ ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ರ ಅನ್ನುವಂಥ ಆ ರೀತಿ ಯೋಚನೆ ಕೂಡ ಹೋಗುತ್ತೆ. ಹೆಂಗಾಯಿತು ಅಂತಂದರೆ, ದಾರಿ ಮಧ್ಯದಲ್ಲಿ ಬಿಡುವಂಥ ಪರಿಸ್ಥಿತಿ ಆಯಿತು. ಅಲ್ಲೇ ಬಿಟ್ಟರು, ದಾವಣಗೆರೆ ಮಧ್ಯದಲ್ಲಿ ಬಿಟ್ಟರು ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಕೂಡ. ನನ್ನ ಜೊತೆಗಿದ್ದು ಧೈರ್ಯ ತುಂಬಿದ ಎಲ್ಲರಿಗೂ ಧನ್ಯವಾದ. ನಿಮ್ಮೆಲ್ಲರ ಬೆಂಬಲ ನನ್ನ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸಿದೆ. ಟ್ವೀಟ್ ಮೂಲಕ ನಾಯಕರಿಗೆ ಮತ್ತು ಬೆಂಬಲಿಗರಿಗೆ ಧನ್ಯವಾದವನ್ನು ಹೇಳಿದ್ದಾರೆ ಸಿಟಿ ರವಿ. ಸೊ ಕರ್ನಾಟಕವನ್ನು ಗುಂಡಾ ರಿಪಬ್ಲಿಕ್ ಮಾಡಲು ಬಿಡೋದಿಲ್ಲ, ಒಟ್ಟಾಗಿ ಹೋರಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮೂಡ್ತೀವಿ ಅಥವಾ ಬಿಸಿ ಕೊಡ್ತೀವಿ ಅಂತ ಟ್ವೀಟ್ ಮುಖಾಂತರ ಎಲ್ಲರಿಗೂ ಈ ರೀತಿಯಾಗಿ ಧನ್ಯವಾದವನ್ನು ಹೇಳಿದ್ದಾರೆ ಸಿಟಿ ರವಿ. ಸೊ ಬೆಳಗಾವಿಯಲ್ಲಿ ಆಗಿರುವಂಥ ಘಟನೆಯನ್ನು ನೋಡಿದಾಗ, ಆ ಘಟನೆ ಯಾಕಾಯಿತು ಅಂತಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರವಾಗಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಪದಬಳಿಕೆಯ ವಿಚಾರ. ಆ ಪದಬಳಿಕೆಯಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನು ಕೊಡ್ತಾರೆ, ಅರೆಸ್ಟ್ ಮಾಡಲಾಗತ್ತೆ. ಸಿಟಿ ರವಿ ಅವರು ಹೇಳ್ತಾ ಇರುವಂಥದ್ದು, ನನ್ನ ಮೇಲೆ ಹಲ್ಲೆ ಆಗಿದೆ, ನಾನು ದೂರನ್ನು ಕೊಟ್ಟಿದ್ದೀನಿ, ಅದು ಎಲ್ಲಿ ಹೋಯಿತು ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಶೋಭ್, ಇವತ್ತು ಸಿಟಿ ರವಿ ಸುದ್ದಿಗೋಷ್ಠಿಯನ್ನು ಮಾಡ್ತಿದ್ದಾರೆ, ಮಹತ್ವದ ಸುದ್ದಿಗೋಷ್ಠಿ ಆಗತ್ತೆ. ಬಟ್ ಬಿಜೆಪಿಗೆ ಒಂಥರ ಅಸ್ತ್ರ ಸಿಕ್ಕದಂಗ ಇದು. ಕುಮಾರ್, ಖಂಡಿತವಾಗ್ಲೂ ಈಗ ಬಿಜೆಪಿ ಎಲ್ಲೋ ಒಂದ್ ಕಡೆ ಫ್ರಂಟ್ ಫುಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ನಿನ್ನೆ ಆದಂತ ಹೈಕೋರ್ಟ್ ನಲ್ಲಿ ಆದಂತ ಒಂದು ವಿಚಾರಣೆ ಏನಿದೆ, ಅದರಲ್ಲಿ ಸಾಕಷ್ಟು ಸರ್ಕಾರದ ಅಥವಾ ಪೊಲೀಸ್ ಬಂಧನ ಪ್ರಕ್ರಿಯೆ ಮಾಡುವಾಗ ಆದಂತ ಲೋಪದೋಷಗಳ ಬಗ್ಗೆ ಹೈಕೋರ್ಟ್ ಸಾಕಷ್ಟು ಗಮನ ಕೊಟ್ಟಿದೆ ಮತ್ತೆ ಅಬ್ಸರ್ವ್ ಮಾಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವ್ರಿಗೆ ಇದು ಒಂದ್ ರೀತಿ ಅಸ್ತ್ರ ಆಗಿ ಅವರು ಈಗ ಯೂಸ್ ಮಾಡ್ಕೋತಾ ಇದ್ದಾರೆ. ಇನ್ನ ಕಾಂಗ್ರೆಸ್ಗೆ ಹೋಲಿಕೆ ಮಾಡೋದಾದ್ರೆ, ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಮುಖ್ಯ ಉದ್ದೇಶ ಬಿಟ್ಟು ಈಗ ಜುಡಿಷಿಯಲ್ ಪರ್ವ್ಯೂಗ್ ಬಂದಿದ್ದಾರೆ, ಅಥವಾ ಸಬ್ ಜುಡಿಸ್ ಆಗಿ ಏನೇ ಮಾತಾಡಿದ್ರು ಕೂಡ ಈಗ ಕೋರ್ಟ್ ಅಲ್ಲಿ ವಿಚಾರಣೆ ಇರುವಂತ ಸಂದರ್ಭದಲ್ಲಿ ಪೊಲೀಸ್ ಪ್ರಕ್ರಿಯೆ ಆಗಿರ್ಬೋದು, ಇದ್ರ ಬಗ್ಗೆನೇ ಅವರು ಸಮಜಾಯಿಷಿ ಕೊಡ್ತಾ ಹೋಗ್ಬೇಕೆ ಹೊರತು ಅವರು ಆದಂತ ಮುಖ್ಯ ಉದ್ದೇಶ ಎಲ್ಲೋ ಒಂದ್ ಕಡೆ ಪದೀತರಿತ್ತು. ಸೊ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ, ಇವತ್ತಿನ ಸಿಟಿ ರವಿ ಅವರ ಒಂದು ಸುದ್ದಿಗೋಷ್ಠಿ 11:30 ಸುಮಾರಿಗೆ ಏನು ಜಗನ್ನಾಥ ಭವನ ಅಂದ್ರೆ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ನಡೆಯಲಿದೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ನಿರೀಕ್ಷಿತವಾದ ಒಂದಷ್ಟು ಮಾತುಗಳನ್ನ ನಾವು ಕೇಳ್ಬೋದು. ಆದ್ರೆ ಮುಖ್ಯವಾಗಿ ಇವಾಗ ಬಿಜೆಪಿ ಅವ್ರಿಗೆ ನೀವು ಹೇಳಿದ ಹಾಗೆ ಸಾಕಷ್ಟು ಒಂದು ಅಸ್ತ್ರ ಆಗಿ ಈ ಒಂದು ಘಟನೆ ಪರಿಣಮಿಸಿದೆ. ಯಾಕೆಂತ ಹೇಳಿದ್ರೆ, ಅರೆಸ್ಟ್ ಪ್ರೊಸೀಜರ್ ಮಾಡುವಂತ ಸಂದರ್ಭದಲ್ಲಿ 35 ಅಲ್ಲಿ ಸೆಕ್ಷನ್ 35 ಅಡಿಯಲ್ಲಿ ನೋಟಿಸ್ ನ ಕೊಡ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ 7 ವರ್ಷದ ಕಡಿಮೆ ಶಿಕ್ಷೆ ಅಂತ ಯಾವ್ದಾದ್ರು ಒಂದು ಸೆಕ್ಷನ್ ಅಲ್ಲಿ ಇದ್ರೆ ಅದಕ್ಕೆ ನೋಟಿಸ್ ಕೊಟ್ಟು ಅವ್ರಿಗೆ ವಿಚಾರಣೆಯನ್ನ ಕರಿಬೇಕಾಗತ್ತೆ. ಆದ್ರೆ ಇದೆಲ್ಲ ಒಂದು ಯಾವುದೋ ಒಂದು ಫಾಲೋ ಆಗದೆ ಏಕಾಏಕಿ ಬಂಧನ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಸಿಟಿ ರವಿ ಅವ್ರಿಗೆ ಇದು ಒಂದ್ ರೀತಿ ಅಸ್ತ್ರ ಆಗಿದೆ. ಸೊ ಇನ್ನ ಮುಂದಿನ ದಿನಗಳಲ್ಲಿ ಬಿಜೆಪಿ ಈಗಾಗಲೇ ಒಂದಷ್ಟು ಮೀಟಿಂಗ್ ಗಳನ್ನ ಮಾಡಿ ಎಮರ್ಜೆನ್ಸಿ ಇನ್ ಕರ್ನಾಟಕ ಅಥವಾ ಕರ್ನಾಟಕದಲ್ಲಿ ಒಂದು ತುರ್ತು ಪರಿಸ್ಥಿತಿ ಅಂತ ಒಂದು ನ್ಯಾರೇಟಿವ್ ನ ಈಗ ಸೆಟ್ ಮಾಡಕ್ಕೆ ಈಗಾಗಲೇ ಬಿಜೆಪಿ ಅವರು ತಯಾರಿ ಮಾಡ್ಕೊಂಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ಈಗ ಕಾಂಗ್ರೆಸ್ಗೆ ಮಾಡಿರುವಂತ ಪ್ರಕ್ರಿಯೆ ಸರಿ ಇದೆ ಅಂತ ಒಂದು ಸಮಜಾಯಿಷಿ ಕೊಡಬೇಕೆ ಹೊರತು ಅವರು ಆದಂತ ಘಟನೆ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಏನು ಒಂದು ಮಾತುಗಳನ್ನ ಬಂದಿತ್ತು ಅದರ ಬಗ್ಗೆ ಒಂದು ರೀತಿ ಒಂದು ಹೋರಾಟ ಮಾಡಕ್ಕೆ ವಿಫಲ ಆಗ್ತಾ ಇದೆ ಅಂತ ಹೇಳ್ಬೋದು. ಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಪ್ರಶೋಭ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.